ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಶಿವಮೊಗ್ಗ ಪ್ರಪ್ರಥಮ ಚುನಾವಣೆ ನಡೀತಾ ಇದೆ. ಬಹುಶಃ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಒಂದು ಸಹಕಾರಿ ಹಾಲು ಒಕ್ಕೂಟ ಇವತ್ತು ಚುನಾವಣೆ ನಡೆದಿದ್ದು. ಅದರ ಮುಖೇನ ಚಿಂತಾಮಣಿ ತಾಲೂಕಿನಲ್ಲಿ ಇವತ್ತು ಹಿಂದೆ ಒಂದು ಮತಕ್ಷೇತ್ರ ಚಿಂತಾಮಣಿ ಮತಕ್ಷೇತ್ರ, ಈಗ ಅದು 3 ಮತಕ್ಷೇತ್ರ. ಒಂದು ಚಿಂತಾಮಣಿ ಕಸಬಾ ಅಂತ ಹಿಂದೆ ನಾನು ಇಡೀ ತಾಲೂಕಿಗೆ ಪ್ರತಿನಿಧಿಸ್ತಿದ್ದೆ. ಎಲ್ಲ ನಮ್ಮ ಸಚಿವರ ಆಶೀರ್ವಾದ, ನಮ್ಮೆಲ್ಲ ಮುಖಂಡರ ಆಶೀರ್ವಾದ, ನಮ್ಮ ಮತದಾರರ ಆಶೀರ್ವಾದ. ಈಗ ಅದನ್ನು ಕಸಬಾ ಚಿಂತಾಮಣಿ ಅಂತ ಮಾಡಿದ್ದಾರೆ, ಅದನ್ನು ನನ್ನ ಮತಕ್ಷೇತ್ರವನ್ನು. ಅದರಿಂದ ನಾನು ಉಳ್ವಡಿ ಬಾಬು ಅಂತ ಉಳ್ವಡಿ ಸ್ಪರ್ಧಿಸ್ತಾ ಇದ್ದೀನಿ. ಅದೇ ರೀತಿ ಕೈವಾರ ಮತಕ್ಷೇತ್ರದಿಂದ ಅಲ್ಲಿ ಒಬ್ಬ ಅನುಭವಿ ರಾಜಕಾರಣಿ, ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯತಿ ಚಿನ್ನಪ್ಪನವರು ಕೂಡ ಅವರು ಕೂಡ ಇವತ್ತು ಆಶೀರ್ವಾದ ಮಾಡಿ ಸಚಿವರು ಇವತ್ತು ಅವರು ಕೂಡ ಟಿಕೆಟ್ ನೀಡಿದ್ದಾರೆ ಪಕ್ಷದಿಂದ. ಅದೇ ರೀತಿ ಚಳೂರು ಮತಕ್ಷೇತ್ರದಿಂದ ಅವ್ರ ತಂದೆ ಹಿರಿಯ ಸಹಕಾರಿಗಳು ಪಿಗೋಯ್ನವರ ಸುಪುತ್ರರಾದಂಥ ಶೇಖರ್ ಅಂತ ಅವರು ಕೂಡ ಒಂದು ಸಹಕಾರಿ ಕುಟುಂಬದಿಂದ ಬಂದಿರತಕ್ಕಂಥ ಅವರು ಕೂಡ ಇವತ್ತು ಚಳೂರು ಮತಕ್ಷೇತ್ರದಿಂದ. ನಮ್ಮ ಚಿಂತಾಮಣಿ ಮತಕ್ಷೇತ್ರದ ಒಂದು ಹೋಬಳಿ ಮತ್ತು ಶಿಡ್ಲಘಟ್ಟ ಮತಕ್ಷೇತ್ರದ ಒಂದು ಹೋಬಳಿ ಎಲ್ಲ ಸೇರಿ ಇವತ್ತು ಮತ್ತು ಚಳೂರು ಹೋಬಳಿ ಮತ್ತು ಎಲ್ಲ ಸೇರಿ ಒಂದು ಚಳೂರು ಕ್ಷೇತ್ರ ಇದೆ. ಅದೇ ರೀತಿ ಮಹಿಳಾ ಮತಕ್ಷೇತ್ರ ಮೊದಲು ಒಂದಿತ್ತು, ಜಿಲ್ಲೆಗೆ 2 ಮತಕ್ಷೇತ್ರ. ಚಿಂತಾಮಣಿ ಮತಕ್ಷೇತ್ರದಿಂದ ಚಿಂತಾಮಣಿ, ಶಿಡ್ಲಘಟ್ಟ, ಬಾಗೇಪಲ್ಲಿ, ಚೇಳೂರು ಎಲ್ಲ ಸೇರಿ ಇವತ್ತು ಮತಕ್ಷೇತ್ರ. ಅಲ್ಲಿ ಕೂಡ ಒಬ್ಬ ಸಹಕಾರಿ ಕುಟುಂಬದಿಂದ ಬಂದಿರ್ತಕ್ಕಂಥ ಹೆಣ್ಣುಮಗಳು, ನಮ್ಮ ತಾಲೂಕಿನ ಹೆಣ್ಣುಮಗಳಾದಂಥ ಶ್ರೀಮತಿ ಸುಮಾ ಅವರು, ರವಿಚಂದ್ರ ಅವರು ಕೂಡ ಇವತ್ತು ಸ್ಪರ್ಧೆ ಬಯಸಿದ್ದಾರೆ. ಅದಕ್ಕೂ ಕೂಡ ನಮ್ಮ ಜಿಲ್ಲೆಯ ಸಮಸ್ತ ಎಲ್ಲ ನಮ್ಮ ಪಕ್ಷದ ಶಾಸಕರ ಆಶೀರ್ವಾದ, ನಮ್ಮ ಸಚಿವರ ಆಶೀರ್ವಾದದಿಂದ ಇವತ್ತು ನಮ್ಮ ಏನು ಎಸ್ ಎನ್ ಸುಬ್ಬಾರೆಡ್ಡಿ ಸಾಹೇಬರು ಮತ್ತು ಪುರುಷಾಮಗೌಡರು ಮತ್ತು ಎಲ್ಲ ನಮ್ಮ ಏನು ಶಾಸಕರಿದ್ದಾರೋ, ನಮ್ಮ ಎಲ್ಲ ಜಿಲ್ಲೆಯ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಶಾಸಕರು, ಮಾಜಿ ಶಾಸಕರು, ಸಹಕಾರಿ ಬಂಧುಗಳ ನೇತೃತ್ವದಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಸಚಿವರು ಕೂಡ ಇವತ್ತು ಚೀಮೂಲನ್ನು ತಮ್ಮ ಅಧಿಕಾರ ಹಿಡಿತಕ್ಕೆ ತಗೋಬೇಕು ಅಂತ ಪ್ರತಿಷ್ಠೆಕರವಾಗಿ ತಗೊಂಡಿದ್ದಾರೆ. ಮುಂದೆ ಕೂಡ ಇದು ಕಾಂಗ್ರೆಸ್ ವಶವಾಗುತ್ತೆ ಅಂತ ಒಂದು ಆಶಾಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧಿಸೋಕ್ಕೆ ಎಲ್ಲ ನನ್ನ ಮಿತ್ರರಿಗೆ ಮತ್ತು ಹೊಸದಾಗಿ ಯಾರ್ಯಾರು ಇವತ್ತು ಸ್ಪರ್ಧೆ ಬಯಸಿದ್ದಾರೆ ಎಲ್ಲರೂ ಕೂಡ ಶುಭ ಹಾರೈಸ್ತಾರೆ. ಸರ್, ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಇದ್ದರೂ ಕೂಡ ಈ ಮೆಗಾ ಡೈರಿಗೆ ಲೋಕಲ್ ಮಾರ್ಕೆಟ್ ಘಟಕವನ್ನು ಮಾಡೋಕ್ಕಾಗಲಿಲ್ಲ ಅನ್ನೋಂಥದ್ದು ವಿರೋಧಿಗಳ ಒಂದು ಹಾಕಿದೆ. ಸರ್, ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆದಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ಇವತ್ತು ಇಷ್ಟು ದೊಡ್ಡ ಮೆಗಾ ಡೈರಿ ಆಗಿದೆ. ಹಿಂದೆ ಏನು ನಮ್ಮ ಸನ್ಮಾನ್ಯ ಯಾರು ನಮ್ಮ ಕೆ.ವೈ. ನಂಜೇಗೌಡರು ಇರ್ಬೋದು, ಬಂದಿರತಕ್ಕಂಥ ಎಲ್ಲ ಮಾಜಿ ಏನು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಎಲ್ಲ ನಮ್ಮ ಅಧ್ಯಕ್ಷರ ನಮ್ಮ ಏನು ನ್ಯಾಯಯುತ ಪರಿಶ್ರಮದಿಂದ ಇದು ಸ್ಥಾಪನೆ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸಪ್ರೇಟ್ ಇವತ್ತು ಒಂದು ಸಪ್ರೇಟ್ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಒಟ್ಟಿಗೆ ಇದ್ದಾಗೆ ಈ ಜಿಲ್ಲೆಯಲ್ಲಿ ಒಂದು ಮಾಡೋಂಥ ದೂರದೃಷ್ಟಿ ಇಟ್ಕೊಂಡು ಯಾವತ್ತಾದರೂ ಇದು ಸಪ್ರೇಟ್ ಒಕ್ಕೂಟ ಆಗುತ್ತೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಈ ಸಂದರ್ಭಕ್ಕೆ ಬಹುಶಃ ಇಷ್ಟೆಲ್ಲ ಮಾಡಿದ್ದಾರೆ. ಮುಂದೆ ಅದನ್ನು ಸಚಿವರಿಗೆ ಈಗಾಗಲೇ ದೂರದೃಷ್ಟಿ ಇಟ್ಕೊಂಡಿದ್ದಾರೆ. ಅದನ್ನು ಈಗಾಗಲೇ ಸರ್ಕಾರದಿಂದ ಸುಮಾರು 9 ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇವತ್ತು ಯಾವುದೇ ₹1 ಸರ್ಕಾರ ಕಟ್ಟಿದೆ ರೈತರ ಸಂಸ್ಥೆಯಿಂದ ಉಚಿತವಾಗಿ ಇವತ್ತು ನಮ್ಮ ಸಚಿವರಾದ ನಿರ್ಮಿಸಿದ ಸಾಹೇಬರು ಇವತ್ತು ಅದನ್ನು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ತೋಟಗಾರಿಕೆ ಇಲಾಖೆಯಿಂದ ಅದನ್ನು ಸುಮಾರು 9.5 ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆ ಆಡಳಿತ ಮಂಡಳಿ ಬಂದಮೇಲೆ ಅದಕ್ಕೆ ಒಂದು ಕಾನೂನಾತ್ಮಕವಾಗಿ ಅದಕ್ಕೆ DPR ಅಂತ ಡೀಟೇಲ್ ಪ್ರಾಜೆಕ್ಟ್ ಕೊಡಬೇಕು. ಅದನ್ನು ಕೂಡ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಏನು ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಅದಕ್ಕೆ ಅನುಮೋದನೆ ತಗೊಂಡು ಮತ್ತು ಸರ್ಕಾರದ ಅನುಮತಿ, ಸಹಕಾರ ಇಲಾಖೆ ಅನುಮೋದನೆ ತಗೊಂಡು ಅದನ್ನು ಮುಂದೆ ಈ ಭಾಗಕ್ಕೆ ಒಂದು ಪ್ಯಾಕಿಂಗ್ ಘಟಕವನ್ನು ಮಾಡಬೇಕು. ಇನ್ನು ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಬಹುಶಃ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಬೇರೆ ಉತ್ಪನ್ನಗಳನ್ನು ಮಾಡಬೇಕಾಗ್ತದೆ. ಬೇರೆ ಜಿಲ್ಲೆಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ಆರ್ಥಿಕವಾಗಿ ಬಲಿಷ್ಠವಾಗಿ ಮಾಡಬೇಕು, ರೈತರಿಗೆ ಒಂದು ಸಮರ್ಪಕವಾದಂಥ ಬೆಲೆ ಕೊಡಬೇಕು ಅಂತ ಇವತ್ತು ಸಚಿವರಿಗಾಗಲೇ ಅದನ್ನು ಏನು ಸಲುವಾಗಿ ಚರ್ಚೆ ಮಾಡಿದ್ದಾರೆ. ಮುಂದೆ ಅದನ್ನು ಅವರ ನೇತೃತ್ವದಲ್ಲಿ ಮಾಡ್ತೀವಿ. ಹಲವಾರು ಕಾರ್ಯಕ್ರಮಗಳ ಸಚಿವರ ದೃಷ್ಟಿಯಲ್ಲಿ ಮತ್ತು ಆಡಳಿತ ಮಂಡಳಿ ದೃಷ್ಟಿಯಲ್ಲಿ ಕೂಡ ಇದೆಲ್ಲ ಅನುಭವಿಸಿಗಳು ಮುಂದೆ ಬರ್ತಾರೆ. ಎಲ್ಲರೂ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ. ಸರ್, ತುಂಬ ದುಬಾರಿ ಚುನಾವಣೆ ಇದು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಸರ್. ದುಬಾರಿ ಅಂತ ಎಲ್ಲರೂ ಹೇಳ್ಬೋದು ಅಷ್ಟೇ. ಆದರೆ ದುಬಾರಿ ಚುನಾವಣೆ ರೈತರು ಯಾರು ಕೂಡ ಆ ಥರ ಬೇರೆ ಆಸೆ ಆಮಿಷಗಳು ಯಾರು ಬಲಿಯಾಗೋದು. ಅವರು ಸ್ವಾಭಿಮಾನದಿಂದ ಬಂದಿರ್ತಕ್ಕಂಥ ರೈತರು ಇವತ್ತು ಡೆಲಿಗೇಟ್ಸ್ ಆಗಿದ್ರು ಯಾರು ಕೂಡ ಹೇಳ್ಕೋಬೋದು ನಾವು ಅಷ್ಟು ಕೊಡ್ತೀವಿ, ಇಷ್ಟು ಎಲ್ಲ ಸುಳ್ಳದು. ಸ್ವಾಭಿಮಾನದಿಂದ ಯಾರು ಕೆಲಸ ಮಾಡಿದ್ರೆ ಅವ್ರು ಓಟ್ ಹಾಕ್ತಾರೆ. ಥ್ಯಾಂಕ್ ಯು ಸರ್.